ಗಡಿ 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 ಮಾಡ್ಕೊಂಡು ನಾನು ರೆಡಿ ಆಗಿದ್ದೀನಿ. ಎಲ್ಲಿ ರೆಡಿ ಆಗಿದ್ದೀನಿ ಹೇಳಿ ನೋಡೋಣ. ನಂಗೆ ಗೊತ್ತೈತಿ. ಎಲ್ಲಿ? ಸ್ಕಿನ್ ಹಾಸ್ಪಿಟಲ್ ಹೊಂಟೆ ಅಲ್ಲ ನಂದಿ. ಹಾಂ, ಆರಾಮಿದ್ದೀರಿ? ಆರಾಮ್ ನೋಡಿ. ಹಾಂ, ಓಕೆ, ಆಯ್ತು. ಅದೇ ತೋರಿಸೋಣ ಅಂತ ಬಂದಿದ್ದೀವಿ. ಸರ್ ಅವ್ರು ಭೇಟಿ ಆಗೋಣಂತ. ಹೆಂಗದ ರೀ ಮೊದಲಿಂದ ಟ್ರೀಟ್ಮೆಂಟ್? ಚೆನ್ನಾಗಿದೆ ರೀ, ಆರಾಮಾಗಿದೆ ರೀ, ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತದೆ ನಮಗೆ. ಓಪಿ ಕಮ್ಮಿ ಆಗ್ಯದ. ಓಕೆ, ಭೇಟಿ ಆಗ್ತೀವಿ ರೀ ಸರ್ ಅವ್ರಿಗೆ. ನಮಗೆ ಸೈಕಲ್ ತೊಗೊಂಬರತ್ತಾಳ, ಕಾಣಿಸಿದ್ಲ ಅದು ಬರ್ತೇನಂತಂದ್ಲು. ಏನು ಮಾಡಿರ್ಲೇನು, ಇವತ್ತು 5 ಗಂಟೆ ಮಟ್ಟ ಐತೆ ಅನ್ನತ್ತಿದ್ಲು. ಮತ್ತು ಎಕ್ಸಾಮ್ ఉంది. ಚಲೋ ಆತ. ಭಾಳ ಓದಿದ್ದೀವಿ, ಭಾಳ ಓದಿದ್ದೀವಿ. ಚಲೋ ಆಯ್ತು. ಆಯ್ತು, ಎಕ್ಸಾಮ್ ಒಂದು ಮುಗೀತೀಗ, ಬರ್ಬೋದು ತಗೋ. ಆಮೇಲೆ ನಿನ್ನ ದಾರಿ ಕಾದ ನಾ ಎಲ್ಲರಿಗೂ ಮಾರ್ಕೆಟ್ಗೆ ಹೋಗಕ್ಕಿದೇನೆ ಅಂತ ಹೇಳಿ ವಿಡಿಯೋ ಹೇಳ್ಕೊತೇನೆ. ಈಗ ನೀ ಬೇಗ ಬರ್ತೀ. ಮತ್ತು ಅಂದ್ರೆ ನೀ 12 ಗಂಟೆಗೆ ಬಿಡ್ತೈತೆ ಅಂತ ತಿಳ್ಕೊಂಡಿದ್ದೆ. ಮನೆ ದವಾ ಯಾಕೆ ತೊಗೊಂಡೋಗಿಲ್ಲ? ಖರೆ ನಂಗೆ ಹೇಳ್ಬೇಕಾದ್ರೂ ಹೇಳಬೇಕಲ್ಲ, ಏನಾದರೂ ಕೊಡ್ತಿದ್ದೇನಾ? ಮತ್ತು ನಿನ್ನ ದಾರಿ ನೀ ಬರ್ತಿ ಅಂತ ಹೇಳಿ 12ರಿಂದ ದಾರಿಗೆ ಹೋಗೋಕತ್ತೀನಿ. ನಾ 5 ಗಂಟೆಗೆ ನಂಗೆ ಹೇಳಿದ್ದು, ನಂಗೆ ಏನೂ ಲಕ್ಷ್ಯ ಇಲ್ಲ, ನಂಗೆ ನೆನಪು ಇಲ್ಲ. ನೀ ಯಾವಾಗ 5 ಗಂಟೆಗೆ ಬರತ್ತಿ? 5 ಮತ್ತು ನಾ ಹಂಗೆ ಡಬ್ಬಾ ಕೊಟ್ಟಿದೆ, ನೀನು ಕಳಿಸ್ಕೊಡ್ತೇನೆ. ನೀ 3-4 ನೋಡಿ ಏನು ಮಾಡೋದು, ಹಿಂಗೆ ಮಾಡ್ತಾರೆ. ನಾನು ಮಾರ್ಕೆಟ್ ಆಸೆನ ತೋರಿಸಿ ಹೋಗಿದ್ದಿ ಎಲ್ಲರೂ. ನಾ 12 ಗಂಟೆದಿಂದ ರೆಡಿಯಾಗಿ ಈಗ ಬರ್ತಾಳೆ ಮತ್ತು ಅಪ್ಪ ನಂಗೆ ದುಡ್ಡೆಲ್ಲ ಕೊಟ್ಟ ಮಾಡಿನೂ ಹೋಗಿದ್ರು. ಆಯ್ತು ನೀವು ಹೋಗಿ ಬರ್ರಿ ಅಂದ್ರೆ ಹೋಗೋರದೇನಂತಲೇ ಆಯ್ತು ತಗೋ ಅಂತಂದರು. ಮತ್ತು ಎಲ್ಲ ಅಂದ್ರೆ ಅಪ್ಪಗೆ ಹೇಳಿದೆ, ನೀವು ಊಟಕ್ಕೆ ಬರ್ತಾಯಿಲ್ಲ ಅವಾಗ ನಾವು ಆಕೆ 12 ಬರ್ತಾಳೆ, ನೀವು ಊಟಕ್ಕೆ ಬರ್ತಾಯಿಲ್ಲ ಅವಾಗ ನಮಗೆ ಅಲ್ಲಿ ಬಿಡ್ರಿ ಅಂತೆ ಹಾಸ್ಪಿಟಲ್ ಎಲ್ಲ ಖರೆ. ನಾಳೆಲ್ಲ ಇಲ್ಲಿ ನಾಳೆ ಮಂಗಳವಾರ ಬಂದಲ್ಲ ಎಲ್ಲ ಇಲ್ಲಿದ, ಮತ್ತು ಏನೇನು ಗೊತ್ತಿಲ್ಲಲ್ಲ, ಅದಕ್ಕೆ ಏನೀಗ ಆಯಿತು. ಈಗ ನಾವು ಇವತ್ತು ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ. ಈಗ ನಾಳೆ ಅಂತ ಡಿಸೈಡ್ ಆಗೈತಿ. ನೋಡೋಣ ಏನೇನಾಗ್ತದೆ. ನೀ ಮಾಡ್ಕೊಂಡು ನಾನು ರೆಡಿ ಆಗಿದ್ದೀನಿ. ಎಲ್ಲಿ ರೆಡಿ ಆಗಿದ್ದೀನಿ ಹೇಳಿ ನೋಡೋಣ. ನಂಗೆ ಗೊತ್ತೈತಿ. ಎಲ್ಲಿ? ಸ್ಕಿನ್ ಹಾಸ್ಪಿಟಲ್ ಹೊಂಟೆ ಅಲ್ಲ ನಂದಿ. ಹಾಂ, ಮತ್ತು ನೀನು ಟ್ಯಾಬ್ಲೆಟ್ ಅದು ಮುಗ್ದಾವಲ್ಲ, ಅದಕ್ಕೆ ಮತ್ತೆ ಹೋಗ್ಬೇಕು. ಫಾಲೋ ಅಪ್ ಮಾಡಬೇಕಲ್ಲ ಮತ್ತು ಏನೇನಂತ ನೋಡಿ. ಯಾಕಂದ್ರೆ ಹಾಸ್ಪಿಟಲ್ ಬಂದಮೇಲೆ ನಾವು ಒಂದು ಸ್ವಲ್ಪ ಆರಾಮಾಯಿತು ಅಂತ ಹೇಳಿ ನಾವು ಬಿಡಬಾರ್ದು. ಅದು ಏನು ಮತ್ತು ಏನು ನೆಕ್ಸ್ಟ್ ಮಾಡೋದು ಅದೆಲ್ಲ ನೋಡ್ಕೊಂಡು ನಾವು ಅದು ಕಂಟಿನ್ಯೂ ನಾವು ನಮ್ದು ಅವ್ರ ಜೊತೆ ನಮ್ದು ಅಂದರೆ ಈಗ ಸ್ಕಿನ್ ಅಂತಂದ್ರೆ ಅದು ಸ್ಕಿನ್ನದು ಒಂದೊಂದು ಪ್ರಾಬ್ಲಮ್ ಇರೋದು. ಆಮೇಲೆ ಅಕಸ್ಮಾತ್ ಇತ್ತಂದ್ರೆ ಅದು ಅವಾಗಿಂದ ಇಮಿಡಿಯೇಟ್ ತೋರಿಸ್ಕೊಂಡ್ಬಂದು ಆರಾಮ ಮಾಡ್ಕೊಳ್ಳೋದು. ಮತ್ತು ಏನಿತ್ತಂದ್ರೆ ಮತ್ತೆ ತೋರ್ಸಕ್ಕೆ ಹೋಗೋದು. ಈಗ ಯಾರು ಪೇಷಂಟ್ ಅದಾರ? ನಿಂದೇನು ತೋರ್ಸೋದೆ? ನಿಂದಂತ ಸ್ಕಿನ್ ಇಷ್ಟು ಚಲೋ ಆಯ್ತು ಅಲ್ಲ. ಪೇಷಂಟ್ ಎಲ್ಲರಿಗೂ ನಿಂದು ಆಸೆ ಹೇಳ್ತೀವಿ ನೋಡಿ. ನನ್ನ ನಗುನೇ ನನ್ನ ಸ್ಕಿನ್ನಿಗೆ ಇಷ್ಟು ಕಾರಣ. ಯಾಕಂದ್ರೆ ನಗುನ ನಂದು ಮತ್ತು ನಾ ಆಳತ್ತೇನೆ ಅದಕ್ಕೆ ನಂದು ಹಿಂಗೆ ಆಗತ್ತಲ್ಲ. ನಾ ಯಾವುದು ನನ್ನ ಅಭ್ಯಾಸ. ಅಮ್ಮರೇ ಓದೋದಿದೆ ಅಮ್ಮ, ನೀವು ಹೋಗಮ್ಮ, ನನ್ನ ಜೊತೆ ಮಾತಾಡಬೇಡಮ್ಮ, ನಂಗೆ ಕಿರಿಕಿರಿ ಮಾಡಬೇಡಮ್ಮ, ನಂಗೆ ಈಗ ಮಾತಾಡೋಕ್ಕೆ ಟೈಮ್ ಇಲ್ಲಮ್ಮ, ಹೋಗಿ ಪ್ಲೀಸ್ ಅಮ್ಮ ಅಂತ ಅಂದಮೇಲೆ ಸ್ಕಿನ್ ಮೇಲೆ ಎಲ್ಲ ಇಫೆಕ್ಟ್ ಆಗ್ತದೆ. ನಾವು ಎಷ್ಟು ಖರೆ ಈ ಟೈಮಿಗೆ ನನ್ನ ಜೀವನ ಹಿಂಗೆ ಆಗೋದ್ಲ. ಅದಕ್ಕೆ ಅದ್ರೊಳಗೆ ಸ್ವಲ್ಪ ಕೂಲ್ ಆಗಕ್ಕೆ ನೀ ಕಲಿಬೇಕು. ಕೂಲಿದೇನಿಲ್ಲ ಅದು. ಯಾಕಂದ್ರೆ ನಿನ್ಕಿಂತಲೂ ತ್ರಾಸಿದ್ದವ್ರು ಭಾಳ ಅದಾರ. ನೀನು ಅವ್ರದ್ದು ನಂಗಿಂತೂ ಜಾಸ್ತಿ ಆಗ್ತದೆ ಸ್ಕಿನ್ ಪ್ರಾಬ್ಲಮ್. ನಂದು ಎಷ್ಟೇ ಎಷ್ಟೋ ಜನಗೆಲ್ಲ ನಾನು ಎಷ್ಟೋ ಜನ ನೋಡಿದ್ದೀನಲ್ಲ ಪಾಪ, ಎಲ್ಲ ತುಂಬ ಎಲ್ಲ ಪಿಂಪಲ್ಸ್. ಇಲ್ಲೆಲ್ಲ ಇಲ್ಲಿ ಪಿಂಪಲ್ ಆಮೇಲೆ ಇಲ್ಲಿ ಗೋಲ್ವರೆಗೂ ಇಲ್ಲೆಲ್ಲ. ನಂಗೂ ಎಲ್ಲ ನಿನ್ನ ಹಂಗಲ್ಲ, ಅದು ಕೆಂಪು ಕಲರ್ ಇರ್ತಾವ, ಟೊಮೆಟೊ ಅಂತಾರ ಕಲರ್ ಎಲ್ಲ ಕಾಣಿಸ್ತಿರ್ತಾವ. ನಾ ಏನು ಯಾವ್ದು ಎದ್ದು ಹಿಂಗೆ ಕಾಣಿಸ್ತಿರ್ತಾವ. ಆಮೇಲೆ ವಿಡಿಯೋ ಒಳಗೂ ಕ್ಲಿಯರ್ ಸ್ಪಷ್ಟ ಕಾಣಿಸ್ತಿರ್ತಾವ. ಫೋಟೋ ನಾವು ಮಾಡ್ತಾ ನಾ ಯಾಕೆ ಕಾಣಿಸೋ ಸಲುವಾಗಿ ಅಲ್ಲಮ್ಮ, ನನ್ನ ಬಾಡಿ ನಂಗೆ ಚಲೋ ಅನ್ಸ್ಬೇಕು ಅದ್ರ ಸಲುವಾಗಿ ಯಾವ್ದ ನೋಡಿ ಯಾವುದೋ ಒಂದು ಏನೋ ಒಂದು ಇದನ್ನ ಆಯ್ತಂತ ಅದರಲ್ಲೇ ಏನೂ ಸಂಬಂಧ. ಆಮೇಲೆ ಅಕಸ್ಮಾತ್ ಆಗತ್ತಿತ್ತಂದ್ರೆ ಏನು ಮಾಡೋದು, ನಾವು ನಮ್ಮ ಕೆಲಸ ಏನು ಹಾಸ್ಪಿಟಲ್ ನಾವು ಮನ್ಯಾಗ ಕಡಲೆ ಹಿಟ್ಟು ಹಚ್ಕೊಂಡೆ ಏನೋ ಇದು ಮಾಡ್ಕೊಂಡೆ ನಾವು ನನ್ನ ಫುಲ್ ಆರಾಮಾದ್ಮೇಲೆ ನಂದು ಏನೇನು ಜರ್ನಿ ಅಂತ ಒಂದು ಬಿಡೋದೇ ಇತ್ತು. ನಂಗೆ ಜನ ಹೆಂಗೆಲ್ಲ ಮೊದಲಿಂದ ಏನೇನು ನಂದಾಯ್ತು ಸಣ್ಣಾಗಿದ್ದಂಗೆ 3rd ಸ್ಟ್ಯಾಂಡರ್ಡ್ದಿಂದ ನಂಗೆ ಚಾಲು ಆಯ್ತು. 3rd and 5th ಅನ್ನಿಸ್ತೆ. 5th ಸ್ಟ್ಯಾಂಡರ್ಡ್ದಿಂದ ಚಾಲು ಆಯ್ತು ನಂದು ಇದೆಲ್ಲ. ಅವಾಗಿಂದ ಈಗ ಮಟ್ಟ ಹಿಂಗೆ ಪರಿಸ್ಥಿತಿ ಆಯ್ತು. ಟೈಮ್ ಅಂತೂ ಇಲ್ಲ ನಮ್ಗೆ.
ಅದೆಲ್ಲ ಇದು ಅದಕ್ಕೆ ಮಾಡ್ಕೊಳ್ಳೋಣ. ಈ ಕಮ್ಮಿ ಅಂತೂ ಆಗತ್ತೈತವ ಡಾಕ್ಟರ್ಗಳು. ಈಗಂತೂ ಭಾಳ ಕಮ್ಮಿ ಆಗೈತಿ, 1% ಉಳ್ದೈತೆ ಅಷ್ಟೇ. 99% ಕಮ್ಮಿ ಆಗೈತಿ, 1% ಉಳ್ದೈತಿ ನಿಂದ. ಆದರೂ ಹಂಗೆ ನೋಡಿದ್ರೆ ಮತ್ತು ಈಗ ಅವ್ರು ಏನು ನೆಕ್ಸ್ಟ್ ಏನು ಹೇಳ್ತಾರೆ ನೋಡೋಣ. ಮತ್ತು ನಿಮಗೂ ಏನೋ ಒಂದು ಸ್ಕಿನ್ ಪ್ರಾಬ್ಲಮ್ ಇದ್ರೆ ಸಹಿತ ಮುಚ್ಚಾಕೆ ಹೋಗ್ಬೇಡ್ರಿ, ಅಂದರೆ ಮುಚ್ಚಿ ಇಡಕ್ಕೆ ಹೋಗ್ಬೇಡಿ. ಯಾವುದೇ ಇದ್ರೂ ಹಾಸ್ಪಿಟಲ್ಗೆ ಹೋಗ್ಬರ್ರಿ. ಯಾಕಂದರೆ ಎಲ್ಲಕ್ಕೂ ಒಂದು ಅಂದ್ರೆ ಈಗ ನೀವು ಯಾವುದೇ ಒಂದು ಸಮಸ್ಯೆಗೆ ಒಂದು ಪರಿಹಾರ ಅನ್ನೋದು ಇರ್ತದೆ, ಅವ್ರ ಕಡೆ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ. ನೀವು ದೊಡ್ಡದಾದ ಇಷ್ಟು ಸಣ್ಣದಿದ್ದದ್ದು ಇಷ್ಟು ದೊಡ್ಡದಾಗುತ್ತಂತ ನೀವು ಮನೆಗಳಿಗೆ ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹಿತ ಡಾಕ್ಟ್ರ್ ಎಷ್ಟು ಒಳ್ಳೆ ಡಾಕ್ಟರ್ ಅದಾರ. ನಮ್ಮ ಸ್ಕಿನ್ ಡಾಕ್ಟ್ರ್ ಭಾಳ ಒಳ್ಳೆಯವ್ರು ಸಿಕ್ಕಿದ್ದಾರೆ, ಭಾಳ ಒಳ್ಳೆಯವ್ರು ಅದಾರ ಅವ್ರು. ನಮಗೂ ಅವ್ರಿಗೆ ಭೇಟಿಯಾಗಿ ಖುಷಿ ಆಯಿತು. ನಾನು ಡಾಕ್ಟ್ರುಗಳು ಅವ್ರಿಗೆ ನೋಡಿದ್ದೀನಿ, ಅಂದ್ರೆ ಎಷ್ಟು ಆ್ಯಕ್ಟಿವ್ ಅದಾರ ಅವ್ರು. ಹೆಂಗೆ ಒಂದು ಕಡೆ ಅವ್ರು ಕೊಡಲ್ಲ, ಎಷ್ಟು ಆ್ಯಕ್ಟಿವ್. ಅಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಆ ಕಡೆ ಎಲ್ಲ ಇದು ಮಾಡ್ಕೊತಿರ್ತಾರೆ. ನನಗೆ ಭಾಳ ನೋಡಿ ಖುಷಿ ಆಗ್ತದೆ. ಈಗ ಮತ್ತು ನಾನು ಹೊರಗಡೆ ಮತ್ತು ಹೋಗಿ ಬಂದಮೇಲೆ ಅವ್ರಿಗೆಲ್ಲ ನೋಡಿ ಬಂದಮೇಲೆ ನನಗೆ ಮತ್ತೊಂದು ಏನು ಬರ್ತದೆ, ನಾ ಏನು ಮಾಡಬೇಕು ಮತ್ತು ಈಗ ನೆಕ್ಸ್ಟ್ ಅವ್ರಿಗೆಲ್ಲ ನೋಡಿ ಬಂದೇನಲ್ಲ, ನಾನು ಮತ್ತು ನೆಕ್ಸ್ಟ್ ಮತ್ತು ಇದು ಮಾಡಬೇಕು, ಈ ರೀತಿ ಮಾಡ್ಬೇಕನ್ನೋದು ನನಗೆ ಒಂದು ಹುಡುಗರು ಬರ್ತದೆ. ಅದಕ್ಕೆ ನಾನು ಅಪ್ಪ ಬಂದು ಇನ್ನೂ ನೀವು ಬರ್ದೇ ಇದ್ರೆ ಏನು ಚಿನ್ನು ಎಲ್ಲ ಇದಕ್ಕೆ ಕಾರಣ ಇಲ್ಲ. ನೀವಿದ್ದೀರ, ಯಾಕೆ ಮುಖ ಸುಮ್ಮನೆ ಮಾಡಿದ್ದೀರ, ನೀವು ಆರಾಮಿದ್ದೀರಿಲ್ಲ. ಅದು ಟಯರ್ಡ್ ಆದ್ರೂ ನೀವು ಭಾಳ ಚಂದ ಕಾಣಿಸ್ತೀರ. ನಡೀರಿ ನಡೀರಿ, ಯಾಕಂದ್ರೆ ನಿಮ್ಮ ಈ ಟಯರ್ಡ್ ಆಗಿದ್ದು ಮುಖ ಇರ್ತದಲ್ಲ, ಇದೊಂದು ಬೇರೆ ಟೈಪ್ ಇರ್ತದೆ. ನಡೀರಿ ಶಂಭ ಏನಮ್ಮ ಹಾಂ ಯಾಕೆ ಹಂಗ್ಯಾಕೆ ಮತ್ತು ನೀವು ಒಮ್ಮೊಮ್ಮೆ ಒಬ್ಬಾಕಿನೂ ಹೋಗ್ಬೇಕಾಗ್ತದೆ. ಅದೇ ಇಲ್ಲ, ನಿನಗೆ ಏನದ ಗೊತ್ತಾ, ಎಲ್ಲರೂ ಸೇರಿ ಪ್ರತಿಯೊಂದಿಗೂ ಎಲ್ಲದಕ್ಕೂ ಹೋಗ್ಬೇಕಂತ. ನಂದು ಹಂಗೆ, ನಂದು ಎಲ್ಲಾದರೂ ಹೋಗ್ಬೇಕಾದ್ರೆ ಅಪ್ಪನೂ ಬರಬೇಕಾಗಿತ್ತು, ಅಣ್ಣನೂ ಬರಬೇಕಾಗಿತ್ತು, ಸಮೂನೂ ಬರಬೇಕಾಗಿತ್ತು. ನಾವು ಹೋಗ್ತಾ ಇರ್ತೀವಿ, ಅಲ್ಲಿ ಹೋಗ್ಬೇಕಾದ್ರೂ ನಾವು ಹೌದು. ಯಾಕಂದ್ರೆ ಅಪ್ಪನ ಆಫೀಸಲ್ಲ, ಪಾಪ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು, ಆಫೀಸ್ ಕೆಲಸ ಎಲ್ಲ ಭೇಟಿಯಾಗಿ ಬರೋದು ಎಲ್ಲ ಭಾಳಷ್ಟು ಎಲ್ಲ ಪಾಪ ಇರ್ತದಲ್ಲ. ಮತ್ತು ಆ ಇದ್ರಾಗೂ ಅಪ್ಪ ಅಮ್ಮನ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ನನಗೂ ನನ್ನ ಇದ್ರೊಳಗಿಂದ ನನಗೂ ಸ್ವಲ್ಪ ಟೈಮ್ ನಿಮ್ಮ ಜೊತೆ ನಂಗೆ ಟೈಮ್ ಸಿಗ್ತದೆ. ನಾನು ಹೋಗಿ ನಿಮ್ಮ ಜೊತೆ ಹೊರಗಡೆ ಹೋಗಿ ಬರ್ತೀನಿ. ಅದಕ್ಕೆ ಹೋಗೋಣ, ಬರ್ರಿ ಏನೇನು ಆಗ್ತದೆ ಅಲ್ಲಿ ನೋಡೋಣ. ಸ್ಕಿನ್ ಹಾಸ್ಪಿಟಲ್ದು ಹಿಂಗೆ ಪ್ರತಿಯೊಂದು ಹೀಗೆಲ್ಲ ಭಾಳಷ್ಟು ಮನೆ ಅಂದಮೇಲೆ ಎಷ್ಟೊಂದು ಕೆಲಸಗಳು ಇರ್ತಾವೆ, ಎಷ್ಟೊಂದು ಜವಾಬ್ದಾರಿ ಇರ್ತಾವೆ, ನಿಮಗಂತೂ ಗೊತ್ತದ. ಆ ಕೆಲಸದ ಜೊತೆ ಆ ಜವಾಬ್ದಾರಿಗಳ ಜೊತೆನೂ ನಾವು ಖುಷಿಯಾಗಿ ಇರ್ಲಿಕ್ಕೆ ಕಲಿಬೇಕು ನೋಡಿ. ಅದು ಒಂದು ನಾ ಎಲ್ಲರಿಗೂ ಹೇಳೋದು, ಖುಷಿಯಾಗಿ ಇರೋಣ ಎಲ್ಲರೂ. ಸಮಸ್ಯೆಗಳ ಜೊತೆನೇ ಖುಷಿಯಾಗಿ ತೋರಿಸ್ತೇನೆ. ಈ ಟೈಪ್ ಅದೇ ಈ ಥರ ಬ್ಲ್ಯಾಕ್ ಡಾಟ್ ರೆಡ್. ಈ ಸ್ವಲ್ಪ ಅವಾಗ ಇದಾಗಿತ್ತು, ಈಗ ಕಮ್ಮಿ ಆಗ್ಯಾವ ಭಾಳ. ಅವಾಗಂತೂ ಭಾಳ ಆಗಿತ್ತು. ಮತ್ತು ಕೈಯಂತೂ ಹಚ್ಕೊಳ್ಳೋದು ನೀವು ಪೂರ್ತಿ ಬಿಟ್ಬಿಟ್ಟಿನಿ ಈಗ. ಟೈಮ್ ಅದೇ ಚಿನ್ನು ರೆಡಿನಾ? ಹೋಗ್ತಾರೆ 8 ಗಂಟೆಗೆ ಹೋಗ್ತಾರೆ ಅಂತ ಅವ್ರು ಡಾಕ್ಟ್ರ್. ಇಲ್ಲೂ ಶೇಂಗಾ ತಿಂತಕ್ಕೆ ಬರ್ತಾ ಇದ್ದೀರಾ? ಶೇಂಗಾ ಹುರಿದಿಟ್ಟಿದ್ದೀರಲ್ಲ, ತಿಂತಾ ಇದ್ದೀರಾ? ಅಪ್ಪು ಪಾಪ ನಾವು ಹೊರಡ್ತಾ ಇದ್ದೀವಿ. ಈ ಥರ ಎಲ್ಲ ರೆಡಿ ಆಗ್ಲಿಕ್ಕೆ ಇವರೇ ಕಾರಣ. ನೋಡಿ ಇವ್ರ ಮುಖದಲ್ಲಿ ನಗುನೇ ನನಗೆ ಭಾಳ ಇಷ್ಟ ಆಗ್ತೈತಿ. ಅಪ್ಪು ಬರ್ತೀವಿ ನಾವು, ಟೈಮ್ ಆಗುತ್ತೆ. ಶಾಂಭವಿ ಬಂತು ನಿಮ್ಮ ಸ್ಕಿನ್ ಹಾಸ್ಪಿಟಲ? ಏನು ಹೆಸರು ಅದ? ಹೌದಾ ರೀ? ಯಾಕೆ ಟೈರ್ಡ್ ಆಗಿದ್ದೀರಾ? ಎಷ್ಟೊಂದು ಮಾತಾಡೋ ಸುಮ್ಮನೆ ಇರ್ತೀರಲ್ಲ. ಅದು ನಿಜಾನೇ ಬಿಡಿ. ಶಾಂಭವಿ ಏನು ಭಯ ಅನಿಸ್ತಾ ಇದೆ ನಿಂಗೆ? ಏನು ಭಯ?
ಹತ್ತು ಆನೆ ಶಕ್ತಿ ಇರೋ ಅಮ್ಮ ಅಪ್ಪ ನಿನ್ನ ಜೊತೆ ಇರಬೇಕಾಗಿತ್ತಂದ್ರೆ ಹಾಂ 20 ಆಯಿತು. ಬಂದು ನೋಡಿ ಎಲ್ಲ ಟೈಮಿಂಗು ಅದು ಇದು ಎಲ್ಲ ಇದೆ ನೋಡಿ. ಇಲ್ಲಿ ಇವರೇ ಸರ್ ಅವರು ನಮಗೆಲ್ಲ ಭಾಳ ಚೆನ್ನಾಗಿ ಇವರಿಂದ ಇದಾಗದ. ಆರಾಮಿದ್ದೀರಿ? ಆರಾಮ್ ನೋಡ್ರಿ. ಹಾಂ ಓಕೆ ಆಯ್ತು ಅದೇ ತೋರಿಸೋಣ ಅಂತ ಬಂದಿದ್ದೀವಿ. ಸರ್ ಅವ್ರು ಭೇಟಿಯಾಗೋಣಂತ. ಹೆಂಗದ ರೀ ಮೊದಲಿಂದ ಟ್ರೀಟ್ಮೆಂಟ್? ಚೆನ್ನಾಗಿದೆ ರೀ, ಆರಾಮಾಗಿದೆ ರೀ, ಥ್ಯಾಂಕ್ ಯು. ಚೆನ್ನಾಗಿ ಅನಿಸ್ತು ನಮಗೆ. ಓಪಿ ಕಮ್ಮಿ ಆಗ್ಯದ. ಓಕೆ ಭೇಟಿ ಆಗ್ತೀವಿ ರೀ ಸರ್ ಅವ್ರಿಗೆ. ಆಯಿತಾ ನಿಂದೆಲ್ಲ ಕೆಲಸ ಮೆಡಿಕಲ್ದು ಎಲ್ಲ ತೊಗೊಂಡು ಇದೆಲ್ಲ ಇಷ್ಟೊಂದು ಕೊಟ್ಟಿದ್ದಾರಾ ನೋಡಿ ಇಲ್ಲಿ ನೋಡಿ. ಹಾಂ ಆಯಿತು ಅವ್ರು ತೋರಿಸಿ. ರೀ ಯಾಕ್ರಿ ಇಲ್ಲಿ ನಿಲ್ಸಿದ್ದೀರಾ? ಯಾಕೆ ನಿಲ್ಸಿದ್ದೀರಾ ಇಲ್ಲಿ? ಇರಲಿಲ್ಲ ಇವತ್ತು ಹೋಗಿ ಅಡುಗೆ ಮಾಡಿದ್ನಿ. ಯಾಕೆ ಚಿಂತೆ ಮಾಡಿ? ಪ್ರೀತಿ ಜುಳ ಪಾನಿ ಅಂತ ಅಲ್ಲ ಈಗ ಮತ್ತೆ ಯಾವಾಗ ಹೋಗ್ತಾಳೆ, ಯಾವಾಗ ಅಡುಗೆ ಮಾಡ್ಕೊಂಡು ಕೊಡ್ತಾಳೆ ಅಂತ ಹೇಳಿ ನಮಗೆ ಇಲ್ಲಿ ಬರೋದೇ ನೀವು ಗೊತ್ತಿರಲಿಲ್ಲ. ಈ ದಾರಿ ಒಳಗೆ ಇದೆ ಸಿಗ್ತದಂತ ಗೊತ್ತಿರಲಿಲ್ಲ. ನನ್ನ ಪಡಿಗೆ ನಾವು ಬಂದಿದ್ದು ಮತ್ತು ಈ ಕಡೆ ತೊಗೊಂಡಿದ್ದೀರಾ ನಮಗೆ. ಹೆಂಗೆ ಮಾಡ್ಬೋದು ಗೊತ್ತಿರಿ? ಎಷ್ಟು ಪ್ರೀತಿ ಮಾಡ್ತೀರಾ? ಹಿಂಗೆಲ್ಲ ಮಾಡ್ಬೋದು ಗೊತ್ತಿರಿ ಅಂದರೆ ನಾವು ಹೆಂಗೆ ಮಾಡೋದು ಹೇಳಿ ನೋಡೋಣ. ಹಾಂ ತಿನ್ನೋದು ತಿನ್ನೋದು ಸಹಿತ ಎಲ್ಲ ಕಾಳಜಿ ಮಾಡ್ತೀರಾ. ಸಮೂಹ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಸಮೂಹನೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀರಾ. ಮತ್ತು ಆಫೀಸಿಗೆ ಕೆಲಸ ಮಾಡಿಸ್ಕೊಂಡು ಮತ್ತು ನಮಗೆ ಬಂದಿಲ್ಲ ಮತ್ತು ಈಗ ಮತ್ತು ಅಡುಗೆಯಲ್ಲಿ ಮಾಡ್ಬಿಟ್ಟು ಕೊಡ್ತಾಳಪ್ಪ ಅಂತ ಹೇಳಿ ಕಾಳಜಿ ಮಾಡಿ ಮತ್ತು ನಾನು ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀರಾ. ಅಂದರೆ ನಮ್ಮವ್ರಂದ್ರೆ ಈ ಥರ ನಮ್ಮವ್ರು ಕಾಳಜಿ ಮಾಡೋದು ಫರ್ಜ್ ಇರೋದು. ನಮ್ಮವ್ರಂದ್ರೆ ಈ ರೀತಿ ಇರ್ತಾರೆ. ನಂದು ಅನ್ನೋದು ತಂದೆಯದಾಗಲಿ ತಾಯಿಯದಾಗಲಿ ಮಕ್ಕಳು ಪಾಲನೆ ಪೋಷಣೆ ಮಾಡೋದು, ಅವ್ರಿಗೆ ಬೇಕು ಬೇಳೆಗಳನ್ನು ಪೂರೈಕೆ ಮಾಡೋದು ಅವ್ರ ಕರ್ತವ್ಯ ಇರ್ತದೆ. ಅದು ದಾನ ಅಲ್ಲ, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪೇರೆಂಟ್ಸ್. ನಾವು ಸ್ಪೆಷಲಿ ಬೇರೆದವ್ರದ್ದು ಮಾಡದೇ ಇರೋದು ನಾವು ಮಾಡ್ತಾ ಇಲ್ಲ. ನಮ್ಮ ಯೋಗ್ಯತೆಗೆ ತಕ್ಕಂತೆ ನಾವು ಮಾಡಬೇಕು. ಬೇರೆದವ್ರಿಗೆ ನಮ್ಮ ಖರ್ಚು ಮಾಡೋಕ್ಕಾಗೋದಿಲ್ಲ. ಅವ್ರು ಅಷ್ಟೊಳಗೆ ಕೈ ಮುದ್ರೊಳಗೆಲ್ಲ ಸ್ವಲ್ಪ ತೊಗೊಂಡು ಹೋಗ್ತಾರೆ. ನಾವು ಎಲ್ಲ ಅನುಕೂಲ ಐತೆ ಅಂತ ಮಾಡಬೇಕು. ಚಲೋ ಇದ್ರು ಮಾಡಾತಾರೆ ಯಾವ್ದು ಅವಶ್ಯಕತೆ ಇಲ್ಲಲ್ಲ ಅದಂತೂ ನಾವು ಮಾಡೋದು ಭಾಳ ಅಂದರೆ ಭಾಳ ಕಮ್ಮಿನೇ ನಾವು ಮಾಡೋದು ಅಂತ ನಮ್ಗೆ ಇಷ್ಟನೂ ಆಗಲ್ಲ. ಖರೆ ಏನು ಎಲ್ಲಿ ಮಾಡೋದು ಯಾವಾಗ ಮಾಡೋದು ಅದಕ್ಕೆ ನಾವು ಮಾಡಿರ್ತೀವಿ. ಆ್ಯಕ್ಚುಲಿ ಸಂಬಂಧ ಇದೆ ಅಂಥದ್ರಲ್ಲಿ ಏನೋ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ನನಗೆ ಅನಿಸುತ್ತೆ. ಮೊದಲು ಬಿಡಿ ವಿಷಯ ಆಗ್ತದೆ ನೋಡಿದರೆ ಇವೆಲ್ಲ ತಿಳಿಸ್ಕೊಂಡಿದ್ರೆ ನಿಜವಾಗ್ಲೂ ರೀ. ಅದು ಯಾಕಂದ್ರೆ ಅದು ಸಣ್ಣದಿದ್ದಾಗ ಅವಳು ಒಳ್ಳೆ ಡಿಸಿಷನ್ ಚಲೋ ತೊಗೊಂಡಾಳಕ್ಕೆ. ಸಣ್ಣದಿದ್ದಾಗ ತೋರಿಸ್ಕೊಳ್ತೀವಿ ದೊಡ್ಡದು. ಆಮೇಲೆ ದೊಡ್ಡದಾದ್ಮೇಲೆ ಎಷ್ಟು ತೋರಿಸಿದ್ರು ಕಮ್ಮಿ ಆಗಲ್ಲ. ಯಾವುದೇ ಸ್ಕಿನ್ ಪ್ರಾಬ್ಲಮ್ ತೊಗೊಂಬರ್ತೀರಾ? ಹಾಂ ಹಾಂ ಅದೇ ವಿಡಿಯೋ ಮಾಡೋದು. ಶಾಂಭವಿ ಹಾಸ್ಪಿಟಲ್ಗಂತ ನೀನು ತೋರ್ಸಕ್ಕಂತ ನಾನು ಕರ್ಕೊಂಡು ಬಂದಿದ್ದೀನಿ ಅಮ್ಮ ಬಾ ಅಂತೇಳಿ. ಮತ್ತು ನಾನು ಬಂದೆ. ಮತ್ತು ಈ ಸರಿ ಅಲ್ಲಿ ಹಾಸ್ಪಿಟಲ್ ಒಳಗೆಲ್ಲ ನಾನು ಮಾತಾಡಿದ್ದಲ್ಲ. ಹೌದು ನೀನೇ ಮಾತಾಡಲಿ ಅಂತ ನಾನು ಸುಮ್ಮನೆ. ಅವ್ರು ಡಾಕ್ಟರ್ ಹಿಂಗೆ ಬೇರೆದವ್ರು ಮಾತಾಡಕ್ಕೆ ಇದು ಮಾಡೋದಿಲ್ಲ ನೋಡಿ. ಪೇಷಂಟ್ ಮಾತಾಡ್ಲಂತ ಇದು ಮಾಡ್ತಾರೆ. ನಿಜ. ಅವ್ರು ನಿಮ್ಮ ಕಡೆ ನೋಡೋದೇನೇ ಇಲ್ಲ, ನನ್ನ ಕಡೆನೇ ನೋಡ್ತಾರೆ. ಯಾಕಂದರೆ ನಿನಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರಲ್ಲ ಅವ್ರು, ನಿಂಗೆ ಏನು ಕಮ್ಮಿ ಆಗೈತಿ ಏನಿಲ್ಲ ಅವ್ರದ್ದು ಲಕ್ಷ್ಯ ಎಲ್ಲ ಅಲ್ಲಿರ್ತದೆ. ಆಮೇಲೆ ನಮ್ಮ ಕಡೆ ನೋಡ್ಕೊಂಡು ಕೂತಾರಂದ್ರೆ ಅಲ್ಲಿ ನಿಂಗೆ ನೀ ಹಿಂಗೆ ಎಲ್ಲ ಔಷಧಿ ಕೊಡೋದಿರ್ತದಲ್ಲ ಅವರು. ನನಗಂತೂ ಭಾಳ ಖುಷಿ ಆಯಿತು. ಅಪ್ಪನ ಬಗ್ಗೆ ಇಷ್ಟೊಂದು ಹೊಗಳಿದ್ರಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿ. ಅಪ್ಪ ಒಂದು ಸಲ ಬಿರಿಯಾನಿ ತೊಗೋತಾ ಇದ್ದಾರೆ. ಅವನಿಂದ ನಮ್ಗೆಲ್ಲರಿಗೂ ಬಿರಿಯಾನಿ ಸಿಕ್ಕೈತಿ ಇವತ್ತು. ನಾನಂತೂ ಭಾಳ ಅಂದ್ರೆ ಭಾಳ ಖುಷಿ ಅದೇನಿ. ಮತ್ತು ತಿಂದು ಮಕ್ಕೊಂಡಂದ್ರೆ ಏನು ಮಾಡೋದು, ಎಕ್ಸಾಮು ತಿಂದು ಮಲ್ಕೊಳ್ಳಲ್ಲ ಅವನು. ಯಾಕಂದ್ರೆ ಮಲ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊತಾನೆ. ಕರೆ ಬೆಳಿಗ್ಗೆ ಮತ್ತು ಬೇಗ ಎದ್ದು ಮಾಡ್ತಾನೆ. ಅವನಿಗೂ ಜವಾಬ್ದಾರಿ ಅದಾವಲ್ಲ. ಕರೀಮ್ಸ್ ಕಿಚನ್. ಕರೀಮ್ಸ್ ಕಿಚನ್ ಕ್ಲಬ್ ರೋಡ್. ಫೋಟೋ
ಸರ್ ಡಾಕ್ಟರ್ ಸರ್ ಭಾಳ ಹೊಗಳಿದ್ರು ಹೊಗಳಾಗಲಿ ಖುಷಿಲಿ. ಯಾಕಂದ್ರೆ ಅವರು ಹೊಗಳಿದ್ರು ಭಾಳ ಇಂಟೆಲಿಜೆಂಟ್ ನಾನು ಶರಣ್ ಕುಮಾರ ಆಕ್ಟಿವ್ ಅಂತ ಹೇಳಿ ಶರಣ್ ಅಂದರು ಮತ್ತು ಭಾಳ ಆ್ಯಕ್ಟಿವ್ ಅದಾನಂತ, ಭಾಳ ಆ್ಯಕ್ಟಿವಿಟಿ ಅಂತ ಅಲ್ಲಿ ಹೇಳಿದ್ರು. ಆಮೇಲೆ ಹಿಂಗಾಗಿ ಮುಖ ಮಾಡತ್ತಿ ನಿಮ್ಮ ಪೋಸ್ಟಿಂಗ್ ಅವ್ರಿಗೆ ಆಗೈತಂತಲ್ಲ. ಆಮೇಲೆ ಸಂಬಂಧ ನೆಕ್ಸ್ಟ್ ಇಯರ್ದಿಂದ ಈ ಇಯರ್ ಆಯ್ತು ನಮ್ಗೆ. ಈ ಇಯರ್ ಆಯ್ತಲ್ಲ ಯಾವ ನಂಗೆ ಗೊತ್ತಿಲ್ಲ ಅಷ್ಟು. ವ್ಯಾಪಾರ ತೊಗೊಂಡ್ರಲ್ಲಿ ನಾವು ಸ್ವಲ್ಪ ಖುಷಿ ಇದೆಯಲ್ಲ. ನಿಂದೆಲ್ಲ ಹಾಸ್ಪಿಟಲ್ ಕೆಲಸ ಆಯ್ತಮ್ಮ. ಹಾಂ ಚಲೋ ಆಯ್ತು ನೋಡು. ಆಮೇಲೆ ಎಲ್ಲ ಅದೇನೇನು ಅದಲ್ಲ ಅದೆಲ್ಲ ಹಚ್ಕೊಳ್ಳೋದು ಮಾಡೋದು ಟ್ಯಾಬ್ಲೆಟ್ ತೊಗೊಂಡೆಲ್ಲ ನೆನಪಲ್ಲಿ ಮಾಡ್ಕೋಬೇಕು ನೋಡಿ. ಮರಿ ಬಾರ್ಲಿ ಸರಿ ಎಲ್ಲ ನೀಟಾಗಿ ಸರಿಯಾಗಿ ಮಾಡ್ಕೋಬೇಕಾ. ತೋರಿಸ್ಕೊಂಬಂದಿನ ಎಲ್ಲ ನಿನ್ನ ಟ್ರೀಟ್ಮೆಂಟ್ ನೀನು ನೆನಪಲ್ಲಿ ಮಾಡ್ಕೋಬೇಕಂತದೆ ಎಲ್ಲ. ಆಮೇಲೆ ನಾವು ಏನೇನು ಇವತ್ತು ಎಲ್ಲೆಲ್ಲಿ ಹೋಗಿ ಬಂದ್ವಿಲ್ಲ, ಏನೇನಾಯಿತು ಏನೇನು ತೊಗೊಂಡ್ಬಂದ್ವಿ ಎಲ್ಲ ನಿಮ್ಗೆ ಈ ವಿಡಿಯೋ ಒಳಗೆ ಸಿಗ್ತದೆ ನೋಡೋಕೆ. ನೋಡಿರಿ, ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರ್ಯಾಕೆ ಹೋಗಬೇಡಿ. ಮತ್ತು ಈ ಥರ ನಾವು ಹೊಸ ಲಾಗ್ಗಳು ನಿಮ್ಮ ಸಲುವಾಗಿ ನಾವು ತೊಗೊಂಬರ್ತೀವಿ. ಅಷ್ಟೊತ್ತಿಗೆ ಈ ವಿಡಿಯೋ ನೋಡಿರಿ, ಖುಷಿಯಾಗಿರಿ, ಆರಾಮಾಗಿರಿ, ನಗ್ತಾ ಇರಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ. ಇಲ್ಲಿ ಕನ್ನಡ